ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಮಗೆ ಅಧಿಕ ಮಾಸ ಅಂತ ತಕ್ಷಣ ಪ್ರಾರಂಭವಾಗುವಂಥದ್ದೇ ನಮಗೆ 16 ಸೋಮವಾರದ ವ್ರತದ ಬಗ್ಗೆ ನಾನು ಇವತ್ತು ಒಂದು ಪೂಜೆ ಸಮೇತ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ನಾವು ಏನೆಲ್ಲ ವ್ರತಗಳನ್ನ ಮಾಡ್ತಾ ಇರ್ತೇವೆ ಅದರಲ್ಲಿ ಶೀಘ್ರ ಫಲ ಕೊಡುವಂಥ ವ್ರತ ಅಂದರೆ ಈ ಒಂದು 16 ಸೋಮವಾರದ ವ್ರತವೇ ಆಗಿರುತ್ತದೆ. ಹಾಗಾಗಿ ಇವತ್ತು ನೋಡಿ, ನಾವು ಅದರಲ್ಲೂ ವಿಶೇಷವಾಗಿ ನಮಗೆ ಅಧಿಕ ಮಾಸದಲ್ಲಿ ಬಂದಿರುವಂಥ ಈ ವ್ರತ ಏನಪ್ಪ ಅಂತಂದರೆ, ನೀವು 16 ವಾರಗಳು ಮಾಡೋದು ಏನು ಫಲ ಸಿಗುತ್ತೋ ಅದಕ್ಕಿಂತ ಹೆಚ್ಚು ಫಲ ನಮಗೆ ಅಧಿಕ ಮಾಸದಲ್ಲಿ 4 ವಾರಗಳಲ್ಲಿ ಸಿಗುತ್ತದೆ. ಹಾಗಾಗಿ ಎಲ್ಲರೂ ಕೂಡ ನೀವು ಇದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಇದರಲ್ಲಿ ಯಾವುದೇ ರೀತಿಯ ಒಂದು ವ್ಯತ್ಯಾಸ ಅಂದರೆ ನೀವು ಮಾಡಬಾರ್ದು, ನಾನು ಮಾಡಬೇಕು, ಆ ಥರ ಏನೂ ಇರೋದಿಲ್ಲ. ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡ್ಬೋದು. ಮೊದಲು ನೋಡಿ, ಒಂದು ಪೀಠದ ಸಿದ್ಧತೆ ಮಾಡ್ಕೋಬೇಕು. ಹಾಗೆಯೇ ನಿಮ್ಮ ಮನೇಲಿ ಪಾರ್ವತಿ ಈಶ್ವರ ಫೋಟೋ ಇದ್ರೆ ಫೋಟೋನು ಇಡಬೇಕು. ಹಾಗೆಯೇ ಅವರ ಒಂದು ಪರಿವಾರ ಸಮೇತ ಮೊದಲು ನಾವು ಏನೇ ಪೂಜೆ ಮಾಡಿದ್ರು ಗಣೇಶ ಮತ್ತು ನಮ್ಮ ಕುಲದೇವರಿಗೆ ನಾವು ಪೂಜೆ ಮಾಡಿಕೊಂಡು ನಂತರದಲ್ಲಿ ನಾವು ಈ ಪೂಜೆ ಪ್ರಾರಂಭ ಮಾಡಬೇಕಾಗುತ್ತದೆ. ಹಾಗಾಗಿ ನಾನು ಪರಿವಾರ ಸಮೇತ ಇಟ್ಟಿದ್ದೇನೆ. ಹಾಗೆ ನಾನು ಶಿವನಿಗೆ ಸಂಬಂಧಪಟ್ಟಂತೆ ಏನೋ ಒಂದು ರಂಗೋಲಿ ಹಾಕಿದ್ದೇನೋ ಆ ರಂಗೋಲಿಯ ಮೇಲೆ ನಾನು ಒಂದು ತಾಮ್ರದ ಪ್ಲೇಟನ್ನು ಇಟ್ಟು ಅದರಲ್ಲಿ ನಾನು 4 ಬಿಲ್ವಪತ್ರೆಯನ್ನು ಜೋಡಣೆ ಮಾಡಿದ್ದೇನೆ. 4 ಬಿಲ್ವಪತ್ರೆಗೂ ಕೂಡ ನಾನು ವಿಭೂತಿಯಿಂದ ಒಂದು ಅಲಂಕಾರ ಮಾಡಿ ನಂತರದಲ್ಲಿ ನಾವು ಉತ್ತದ ಮಣ್ಣಿನಿಂದ ನಾವು ಏನು ಸಿದ್ಧತೆ ಮಾಡ್ಕೊಂಡಿರ್ತೀವೋ ಶಿವಲಿಂಗವನ್ನು ಅದರ ಮೇಲೆ ನಾವು ಪ್ರತಿಷ್ಠಾಪನೆ ಮಾಡಬೇಕು. ಈ ಮಣ್ಣಿನಿಂದ ನೀವು ಯಾವ ರೀತಿ ಶಿವಲಿಂಗವನ್ನು ಮಾಡಬೇಕು ಅಂತೇಳಿ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಖಂಡಿತ ತಿಳಿಸ್ಕೊಡ್ತೇನೆ. ಹಾಗೆ ಪ್ರತಿಯೊಂದಕ್ಕೂ ಕೂಡ ನಾವು ಗೆಜ್ಜೆ ವಸ್ತ್ರ ಹಾಕಬೇಕು. ಈ ಗೆಜ್ಜೆ ವಸ್ತ್ರ ಏನಪ್ಪ ಅಂತಂದರೆ, ನಾವು ಇದನ್ನು ಆದಷ್ಟು ನಾವು ವಿಭೂತಿಯಿಂದ ನಾವು ಗೆಜ್ಜೆ ವಸ್ತ್ರವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. 4 ಶಿವಲಿಂಗಕ್ಕೂ ಕೂಡ ನಾನು ಒಂದು ಗೆಜ್ಜೆ ವಸ್ತ್ರನ ಹಾಕಿ ಹೂವಿನ ಅಲಂಕಾರ ಮಾಡ್ತಾ ಇದ್ದೇನೆ. ನೋಡಿ, ಹೂವು ಅಂತ ಬಂದಾಗ ಕಾಕಡ ಹೂವು ಆಗಿರ್ಬೋದು, ಎಕ್ಕದ ಹೂವು ಆಗಿರ್ಬೋದು, ದತುರ ಹೂವು ಆಗಿರ್ಬೋದು, ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಬಿಲ್ವಪತ್ರೆ ಅಂತೂ ಬೇಕೇ ಬೇಕು. ಬಿಲ್ವಪತ್ರೆ ಕಾಯಿ ಸಿಕ್ಕರೆ ಇನ್ನೂ ಒಳ್ಳೆಯದು, ಅದನ್ನು ಸಹ ಇಡೀ ಪೂಜೆಗೆ ಈ ರೀತಿಯಾಗಿ ನೀವು ಸಿದ್ಧತೆ ಮಾಡ್ಕೋಬೋದು. ನಂತರದಲ್ಲಿ ನೋಡಿ, ನಾನು ಅಷ್ಟು ಅಂದರೆ 4 ಶಿವಲಿಂಗಕ್ಕೂ ಕೂಡ ನಾನು ಎಕ್ಕದ ಹೂವಿನ ಅಲಂಕಾರ ಮಾಡಿದ್ದೇನೆ. ಹಾಗೆ ಬಿಲ್ವಪತ್ರೆನೂ ಕೂಡ ನಾನು ಇಟ್ಟು ಪೂಜೆಯನ್ನು ಮಾಡಿಕೊಳ್ತಾ ಇದ್ದೇನೆ. ನಿಮಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ, ಈ ಒಂದು ಸೋಮವಾರದ ಪೂಜೆಯಲ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಹಾಗೆಯೇ ನನ್ನ ಒಂದು ಯೂಟ್ಯೂಬಲ್ಲೂ ಕೂಡ ಕೆಲವೊಬ್ಬರು ಪ್ರಶ್ನೆ ಆಗ್ತಾ ಇದ್ದೀರಿ. ಪ್ರತಿಯೊಂದನ್ನು ಕೂಡ ನಾನು ನೋಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನಿಮಗೆ ಇನ್ನು ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮ್ಮಲ್ಲಿ ಇನ್ನೂ ಏನು ಪ್ರಶ್ನೆಗಳು ಉದ್ಭವವಾಗುತ್ತೋ ಅಷ್ಟೂ ಪ್ರಶ್ನೆಗಳು ನನಗೆ ನೀವು ಕೇಳಿ ಖಂಡಿತ ನಾನು ಎಲ್ಲವನ್ನು ಕೂಡ ಒಂದು ನೋಟ್ ಮಾಡಿ ಇಟ್ಕೊಂಡು ಒಂದು ವಿಡಿಯೋ ಮೂಲಕ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ನೋಡಿ, ಒಂದು ಕಾಯಿಯನ್ನು ನಾವು ಸಂಕಲ್ಪ ಮಾಡಿ ನಾವು ಶಿವನ ಪಕ್ಕದಲ್ಲಿ ಇಡಬೇಕಾಗುತ್ತದೆ. ಅದರ ನಂತರ ಪ್ರಸಾದ ಅಂತ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೇನೆ. 3 ಗೋಧಿ ಉಂಡೆಗಳನ್ನು ನಾವು ಸಿದ್ಧತೆ ಮಾಡ್ಕೋಬೇಕು. ಇನ್ನು ತಾಂಬೂಲ, ಹಾಗೆಯೇ ಒಂದು ಲೋಟ ಹಾಲು ಅಂತ ಬಂದಾಗ ಹಸಿ ಹಾಲನ್ನೇ ನಾನು ಇಟ್ಟಿದ್ದೇನೆ. ಅದರಲ್ಲಿ ಬಿಲ್ವಪತ್ರೆಯನ್ನು ಇಟ್ಟಿದ್ದೇನೆ. ಇದಿಷ್ಟು ನಾವು ಪ್ರಸಾದ ಅಂತ ಸಿದ್ಧತೆ ಮಾಡ್ಕೋಬೇಕು. ಇದು ಅಧಿಕ ಮಾಸ ಆಗಿರೋದ್ರಿಂದ ನಾನು ವಿಶೇಷವಾಗಿ ತೆಂಗಿನಕಾಯಿಯ ದೀಪಾರಾಧನೆಯನ್ನು ಮಾಡ್ತಾ ಇದ್ದೇನೆ. ನೀವು ತೆಂಗಿನಕಾಯಿ ದೀಪಾರಾಧನೆ ಮಾಡ್ಬೋದು, ಬೆಲ್ಲದ ದೀಪಾರಾಧನೆಯನ್ನು ಮಾಡ್ಬೋದು, ದತುರಕಾಯಿ ದೀಪಾರಾಧನೆಯನ್ನು ಮಾಡ್ಬೋದು. ಯಾವುದೂ ಆಗದೆ ಹೋದಾಗ 2 ತುಪ್ಪದ ದೀಪವನ್ನು ಕೂಡ ನೀವು ಹಚ್ಬೋದು. ಇಷ್ಟು ಮಟ್ಟಿಗೆ ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಇನ್ನು ಹಣ್ಣು ಅಂತ ಬಂದಾಗ ನೀವು ಯಾವ ಥರ ಹಣ್ಣುಗಳು ಬೇಕಾದ್ರೂ ಇಡ್ಬೋದು. ಬಾಳೆಹಣ್ಣು ಶ್ರೇಷ್ಠವಾದದ್ದು, ಅದ್ರ ಜೊತೆಲಿ ನೀವು ಯಾವ ಹಣ್ಣು ಬೇಕಾದ್ರೂ ಇಡ್ಬೋದು. ಇದಿಷ್ಟೇ ಸಿದ್ಧತೆಗಳು. ನಿಮಗೆ ಕಷ್ಟವಾಗುವಂಥದ್ದು ಏನಪ್ಪ ಇದರಲ್ಲಿ ಅಂದರೆ ಸ್ವಲ್ಪ ಪ್ರಸಾದ ಸಿದ್ಧತೆ ಮಾಡ್ಕೊಳ್ಳೋದು. ಅದು ಗೋಧಿ ಎಲ್ಲ ಹುರಿದು ಎಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ, ಅವತ್ತು ನಮಗೆ ಪೂರ್ತಿ ದಿವಸವೂ ಸಮಯವಿರುತ್ತದೆ. ಕಾರಣ ಏನಪ್ಪ ಅಂತಂದರೆ, ನಾವು ಬೆಳಗ್ಗೆ ಮೊದಲು ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಬೆಳಗ್ಗೆ ಶಿವನಲ್ಲಿ ನಾವು ಸಂಕಲ್ಪ ಮಾಡ್ಕೋಬೇಕು. ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಸಂಕಲ್ಪ ಮಾಡ್ಕೋಬೇಕು. ಇವತ್ತಿನ ನಾನು ಈ ಅಧಿಕ ಮಾಸದಲ್ಲಿ ನಾನು ಪೂಜೆಗೆ ಸೀಮಿತವಾಗಿ ಇಟ್ಟಿದ್ದೇನೆ. ಅದರಲ್ಲೂ ನಾನು ಇವತ್ತಿನ ದಿವಸ ನಿನ್ನ ಒಂದು ಪೂಜೆಯನ್ನು ಮಾಡ್ತಾ ಇದ್ದೇನೆ. 16 ಸೋಮವಾರ ವ್ರತವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ನನ್ನಲ್ಲಿ ಯಾವುದೇ ರೀತಿ ವಿಘ್ನಗಳು ಬರಬಾರ್ದು, ನನ್ನ ಕೋರಿಕೆ ಈಡೇರಬೇಕು, ನನ್ನಲ್ಲಿ ಏನೇ ಒಂದು ತಪ್ಪಾಗಿದ್ರು ಕ್ಷಮಿಸುವಂತ ದೇವರಲ್ಲಿ ಕೇಳಿಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಆ ಒಂದು ಸಮಯದಿಂದ ನೀವು ಉಪವಾಸವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನೀವು ಉಪವಾಸ ಯಾವಾಗ ಬಿಡಬೇಕು ಅಂತಂದರೆ, ಮಂಗಳವಾರ ಬೆಳಗ್ಗೆ ವಿಸರ್ಜನೆ ಮಾಡಿದ ನಂತರದಲ್ಲೇ ನೀವು ಉಪವಾಸ ಬಿಡೋದಕ್ಕಾಗೋದು. ಅಲ್ಲಿವರೆಗೂ ನಾವು ಏನನ್ನೂ ತಿನ್ನೋದಕ್ಕೆ ಬರೋದಿಲ್ಲ. ನಾವು ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಈ ಪೂಜೆ ನೀವು ಎಷ್ಟು ಶ್ರದ್ಧೆ, ಪ್ರೀತಿ, ನಂಬಿಕೆಯಿಂದ ನೀವು ಈ ಪೂಜೆ ಮಾಡಿರ್ತೀರೋ ನಿಮ್ಗೆ ಅಷ್ಟೇ ಫಲ ಸಿಗ್ತಾ ಹೋಗುತ್ತದೆ. ಇದರಲ್ಲಿ ನೀವೇನೋ ಒಂದು ಮನಸ್ಸಿನಲ್ಲಿ ಏನೋ ಒಂದು ಕೆಟ್ಟದ್ದು ಯೋಚನೆ ಮಾಡ್ಕೊಂಡ್ರೆ ಅಥವಾ ನೀವು ಏನೋ ಒಂದು ಕೆಟ್ಟದ್ದು ಮಾತಾಡಿದ್ರಿ ಅದು ಖಂಡಿತ ನಮ್ಗೆ ಅದು ರಿವರ್ಸ್ ಕೂಡ ಆಗುತ್ತೆ. ಅಷ್ಟೇ ನಮಗೆ ಕೆಟ್ಟ ಫಲ ಕೂಡ ಸಿಗುತ್ತೆ. ಯಾಕಂದರೆ ಅನುಭವದ ಮಾತುಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಹೆದರಿಕೆ ಮಾತಲ್ಲ. ನೋಡಿ, ನಾವು ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ಮೊದಲು ನಾವು ಗಣೇಶನಿಗೆ ನಮಸ್ಕಾರ ಮಾಡ್ಕೋಬೇಕು. ಗಣೇಶನಿಗೆ ಊದಿನ ಕಡ್ಡಿಯನ್ನು ಬೆಳಗಿ, ನಮ್ಮ ಕುಲದೇವರಿಗೂ ಕೂಡ ಊದಿನ ಕಡ್ಡಿಯನ್ನು ಬೆಳಗಿ ಅಕ್ಷತೆನ ಹಾಕಿ ನಮಸ್ಕಾರ ಮಾಡಿಕೊಂಡು ನಾವು ಏನೇ ಪೂಜೆ ಮಾಡಿದ್ರು ನೋಡಿ, ನಾವು ಮೊದಲು ಒಂದು ಪರ್ಮಿಷನ್ ಕೇಳಬೇಕು. ಗಣೇಶನ ಹತ್ರನೂ ಅಷ್ಟೇ, ನಮ್ಮ ಕುಲದೇವರಿಗೆ ಅಷ್ಟೇ. ನಾವು ಇಂಥ ಪೂಜೆ ಮಾಡ್ತಾ ಇದ್ದೇವೆ, ನಮ್ಗೆ ಒಳ್ಳೇದಾಗಬೇಕು ಅಂತ ಕೇಳಿಕೊಂಡು ನಂತರದಲ್ಲಿ ನೀವು ಶಿವನಿಗೆ ಎಲ್ಲ ಒಂದು ನಾವೇನು 4 ಶಿವಲಿಂಗವನ್ನು ಮಾಡಿಟ್ಕೊಂಡಿರ್ತೀವಿ ಎಲ್ಲದಕ್ಕೂ ಕೂಡ ಅಕ್ಷತೆನ ಹಾಕಿ ನಂತರದಲ್ಲಿ ನೀವು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, 16
16 ಸೋಮವಾರದ ವ್ರತದ ಪುಸ್ತಕ ನಮಗೆ ಬೇಕೇ ಬೇಕು. ಯಾಕಂದರೆ ನಾವು ಅದರಲ್ಲಿರೋ ಕಥೆಯನ್ನು ಓದಲೇಬೇಕಾಗುತ್ತದೆ. ಈಗಂತೂ ಗೂಗಲ್ ಸಿಗುತ್ತೆ, ಒಂದು ಪಕ್ಷ ಇಲ್ಲ ಅಂತಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಆದರೆ ಆದಷ್ಟು ನೀವು ಇರುವಂಥ ಊರಿನಲ್ಲಿ, ಸಾಮಾನ್ಯ ಬೆಂಗಳೂರಲ್ಲಿ ಸಿಕ್ಕೇ ಸಿಗುತ್ತೆ, ಬೇರೆ ಊರಿಗೆ ಸಮಸ್ಯೆ ಆಗ್ಬೋದೇನೋ, ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ ಸಿಗ್ಬೋದೇನೋ. ಎಲ್ಲ ಭಾಷೆಗಳಲ್ಲೂ ಕೂಡ ಸಿಗ್ತಾ ಹೋಗುತ್ತದೆ. ನಂತರದಲ್ಲಿ ನೋಡಿ ನಾವು ಶಿವನ ಅಷ್ಟೋತ್ತರವನ್ನು ಹೇಳ್ಕೊಂಡು ಬಿಲ್ವಾರ್ಚನೆಯನ್ನು ಮಾಡಬೇಕಾಗುತ್ತದೆ. ನೋಡಿ, ಅರ್ಚನೆ ಅಂದಾಗ ನನಗೆ ಒಂದು ಮಾತು ನೆನಪಾಯಿತು. ನೀವು ಮೊದಲು ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೇಕು. ಯಾವ ರೀತಿ ಅಂತಂದರೆ, ಈಗ ನೀವು ಮನೇಲಿ ಪಂಚಲೋಹದ ಒಂದು ಶಿವಲಿಂಗವನ್ನು ಇಟ್ಕೊಂಡಿದ್ರೆ ಅಥವಾ ಬೆಳ್ಳಿ ಶಿವಲಿಂಗ ಇಟ್ಕೊಂಡಿದ್ರೆ, ಯಾವುದೇ ಒಂದು ಶಿವಲಿಂಗವಿದ್ರೂ ಕೂಡ ಪರಿವಾರ ಸಮೇತ ಇಟ್ಟು ಅದಕ್ಕೆಲ್ಲ ನಾವು ಅಭಿಷೇಕವನ್ನು ಮಾಡಿ ನಂತರದಲ್ಲಿ ನಾವು ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಒಂದು ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿ ನಿಮಗೆ ಶಿವಲಿಂಗ ಯಾವುದೂ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಉತ್ತದ ಮಣ್ಣಿನಿಂದ ಶಿವಲಿಂಗವನ್ನು ಮಾಡ್ಕೊಂಡು ಪೂಜೆ ಪ್ರಾರಂಭ ಮಾಡ್ಬೋದು. ಅದಕ್ಕೆ ಅಭಿಷೇಕ ಮಾಡೋದಕ್ಕೆ ಬರೋದಿಲ್ಲ. ನೋಡಿ, ನಾವು ಮೊದಲು ಈಗ ಅರ್ಚನೆ ಎಲ್ಲ ಆದ ನಂತರದಲ್ಲಿ ನಾವು ಕಥೆಯನ್ನು ಓದಲೇಬೇಕು. ಕಥೆ ಓದಿದ ನಂತರದಲ್ಲಿ ನಮಗೆ ಪೂಜೆ ಮುಕ್ತಾಯ ಆಗೋದು. ಈ ಪೂಜೆ ನಾವು ಯಾವ ಸಮಯದಲ್ಲಿ ಪ್ರಾರಂಭ ಮಾಡಬೇಕಂತಂದರೆ, ಸಂಜೆ ಒಂದು ಗೋಧೂಳಿ ಸಮಯ ಅಂತ ಅಂತೀವಲ್ಲ, ಪ್ರದೋಷ ಸಮಯ ಅಂತಿಲ್ಲ, ಆ ಸಮಯದಲ್ಲಿ ಪ್ರಾರಂಭ ಮಾಡಿದರೆ ಒಂದು 5 ಗಂಟೆ 5:30 ನೀವು ಪ್ರಾರಂಭ ಮಾಡಿದ್ದೇ ಆದಲ್ಲಿ ನಮಗೆ ಇವೆಲ್ಲ ಅರ್ಚನೆ ಮಾಡಿಕೊಂಡು ದೀಪಾರಾಧನೆ ಮಾಡಿ ಇವೆಲ್ಲದೂ ನಾವು ಮಾಡೋ ಅಷ್ಟೊತ್ತಿಗೆ ನಮಗೆ ಕಥೆಯನ್ನು ಓದ್ಕೊಂಡು ಒಂದು ಮಂಗಳಾರತಿ ಮಾಡೋ ಅಷ್ಟೊತ್ತಿಗೆ ನಮಗೆ ಒಂದು 7 ಗಂಟೆ ಅಂತರೂ ಹತ್ತತ್ರಲ್ಲ ಆಗೇ ಬಿಡುತ್ತೆ. 7 ಗಂಟೆ. ಯಾಕಂದರೆ ನಾವು ಹಸುಗೂ ಕೂಡ ಪ್ರಸಾದ ಕೊಡಬೇಕು. ನೀವು ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕು, ನಾವು ಪುಸ್ತಕವನ್ನು ಸಿದ್ಧತೆ ಮಾಡ್ಕೋಬೇಕು. ಹಸು ಎಲ್ಲಿ ಸಿಗುತ್ತೆ ಅಂತೇಳಿ ನೀವು ಮೊದಲೇ ತಿಳ್ಕೊಂಡು ಆ ಜಾಗವನ್ನು ತಿಳ್ಕೊಂಡು ಸಿದ್ಧತೆ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಪ್ರಸಾದ ಕೂಡ ನಾವು ಪ್ರಸಾದ ಕೊಡ್ದೇ ಹಸುಗೆ ನಾವು ಪ್ರಸಾದ ತಿನ್ನಿಸ್ತೇನೆ ನಾವು ಪ್ರಸಾದ ಸೇವನೆ ಮಾಡೋದಕ್ಕೆ ಬರೋದೇ ಇಲ್ಲ. ಶಿವನ ವಿಸರ್ಜನೆಯೂ ಕೂಡ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಹಸು ಕೊಡಲೇಬೇಕಾಗುತ್ತದೆ. ಈಗ ನೀವು ಕೇಳ್ಬೋದು, ನಾವು ನಾಳೆ ಮಂಗಳವಾರ ಬೆಳಗ್ಗೆ ಕೊಡ್ತೇವೆ ಪ್ರಸಾದ ಅಂತ. ಹಂಗೆ ಅನ್ನೋದಕ್ಕೆ ಬರೋದೇ ಇಲ್ಲ. ಮೊದಲು ನಾವು ಹಸು ಕೊಟ್ಟೆ ಆಮೇಲೆ ನಾವು ಪ್ರಸಾದ ಸೇವನೆ ಮಾಡಬೇಕು. ಹಾಗಾಗಿ ಆದಷ್ಟು ಹಸು ನೋಡ್ಕೊಳ್ಳಿ. ಈಗ ನಾನು ಅದಕ್ಕೂ ಒಂದು ಪರಿಹಾರ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಈಗ ನೋಡಿ, ನಾನು ಮೊದಲು ವಿಚಾರಗಳು ತಿಳಿಸ್ಕೊಟ್ಬಿಡ್ತೇನೆ. ನಾವು ಆಮೇಲೆ ನೀವು ಈಗೇನು ಕಥೆಯನ್ನು ಓದಿರ್ತೀರ, ನಂತರದಲ್ಲಿ ದೀಪಾರಾಧನೆ ಮಾಡಿ, ತೆಂಗಿನಕಾಯಿ ದೀಪಾರಾಧನೆ ವಿಶೇಷವಾಗಿ ಮಾಡಿದ್ದೇನೆ. ಇದ್ರ ಬಗ್ಗೆನೂ ಕೂಡ ನಾನು ಒಂದು ಮಾಹಿತಿ ಕೊಡ್ತಾ ಹೋಗ್ತೇನೆ. ನಂತರದಲ್ಲಿ ನೀವೇನೋ ಒಂದು ಸಂಕಲ್ಪ ಮಾಡಿ ಕಾಯಿಯನ್ನು ಇಟ್ಟಿರ್ತೀರೋ ಅದೇ ಕಾಯಿಯನ್ನೇ ಒಡೆದು ಒಂದು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ. ಅಲ್ಲಿಗೆ ನಮಗೆ 16 ಸೋಮವಾರದ ವ್ರತದ ಕಥೆ ಮುಕ್ತಾಯವಾಗುತ್ತದೆ, ಪೂಜೆ ಮುಕ್ತಾಯವಾಗುತ್ತದೆ. ನಂತರದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಆ ಪ್ರಸಾದವನ್ನು ದೇವರಿಗೆ ತೋರಿಸಿ ಒಂದು ಉಂಡೆ, ಒಂದು ಏನು ನಾವು ಗೋಧಿ ಉಂಡೆ 3 ಮಾಡಿದ್ದೀವಲ್ಲ ಅದರ ಒಂದನ್ನು ತೆಗೆದುಕೊಂಡು ಶಿವನ ಬಳಿ ಕೇಳಿಕೊಂಡು ನಮಗೆ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಆ ಒಂದು ಉಂಡೆ ಜೊತೆಯಲ್ಲಿ ಸ್ವಲ್ಪ ಅವಲಕ್ಕಿ, ಅದನ್ನು ಸ್ವಲ್ಪ ಚೆನ್ನಾಗಿ ನೆನೆಸಿ, ಅವಲಕ್ಕಿ ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿ, ಆ ಜೊತೆ ಬಾಳೆಹಣ್ಣು ಎಷ್ಟನ್ನು ಹಾಕಿ ಕಲಸಿ ಆ ಉಂಡೆ ಸಮೇತ ನೀವು ತೆಗೆದುಕೊಂಡು ಹೋಗಿ ಹಸುಗೆ ಕೊಡಿ. ಹಸು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಆದರೆ ಪೂಜೆ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ಆಗದೆ ಹೋದಾಗ ಕೊನೆ ಪಕ್ಷದಲ್ಲಿ ಅದನ್ನು ಮುಟ್ಟಾದರೂ ನಮಸ್ಕಾರ ಮಾಡ್ಕೊಳ್ಳಿ. ಬಾಲ, ಕಾಲು, ಮುಖ ಎಲ್ಲವನ್ನು ಕೂಡ ಮುಟ್ಟಿ ನಾವು ನಮಸ್ಕಾರ ಮಾಡ್ಕೋಬೇಕು. ಅದು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಮನೆಗೆ ಬಂದು, ಈಗ ನಿಮಗೆ ಹೊರಗೆ ಹೋಗೋದಕ್ಕೆ ಆಗೋದಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಬದಲಿಗೆ ಯಾರು ಬೇಕಾದ್ರೂ ಹೋಗಿ ಆ ಒಂದು ಪ್ರಸಾದವನ್ನು ಕೊಡ್ಬೋದು, ತೊಂದರೆ ಇಲ್ಲ. ಆ ಪ್ರಸಾದವನ್ನು ಕೊಟ್ಟು ಮನೆಗೆ ಬಂದ ನಂತರದಲ್ಲಿ ನೀವು ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡು ಶಿವನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ಏನು ಮಾಡಬೇಕಂದ್ರೆ ಅದರ ಇನ್ನೂ ಒಂದು ಉಂಡೆಯನ್ನು ತೆಗೆದುಕೊಂಡು ನಿಮ್ಮ ಕುಟುಂಬ ಸಮೇತ ನಿಮ್ಮ ಮನೇಲಿ ಯಾರಿದ್ದಾರೋ ಎಲ್ಲರೂ ಕೂಡ ಹಂಚಿ, ಆಮೇಲೆ ಇನ್ನು ಒಂದು ಶಿವನಿಗೆ ಅಂತ ನಾವೇನು ಎತ್ತಿಟ್ಟಿರ್ತೀವೋ ಆ ಒಂದು ಉಂಡೆಯನ್ನು ನೀವೇ ಸೇವನೆ ಮಾಡಬೇಕಾಗುತ್ತದೆ. ಇದಿಷ್ಟು ನೀವು ಪೂಜೆ ಮಾಡಬೇಕಾಗಿರೋಂಥ ವಿಧಿವಿಧಾನಗಳು. ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ, ಹಸು ಸಿಗದೆ ಹೋದರೆ ನಾವು ಏನು ಮಾಡಬೇಕಪ್ಪ ಅಂತೇಳಿ. ಇದು ಪರಿಹಾರ ಅಲ್ಲ, ಆದರೂ ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ. ಯಾಕಪ್ಪ ಅಂತಂದರೆ, ದೊಡ್ಡ ದೊಡ್ಡ ಸಿಟಿ ಒಳಗಿರುವಂಥವ್ರಿಗೆ ಹಳ್ಳಿಗಳಲ್ಲಿ ಸಿಗುತ್ತೆ ಬಿಡಿ ಹಸು. ಈ ದೊಡ್ಡ ದೊಡ್ಡ ಊರುಗಳಲ್ಲಿ ಏನಪ್ಪ ಅಂತಂದರೆ ಅಪಾರ್ಟ್ಮೆಂಟೇ ಜಾಸ್ತಿ ಆಗಿಬಿಟ್ಟಿರುತ್ತೆ, ಎಲ್ಲೂ ಕೂಡ ನಮ್ಗೆ ಹಸು ಸಿಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಇದೊಂದು ಚಿಕ್ಕ ಪರಿಹಾರ ಅಂದ್ಕೊಳ್ಳಿ. ಯಾಕಂದರೆ ಹಾಗೆ ಬಿಡೋದಕ್ಕಿಂತ ನಾವು ಈ ಪರಿಹಾರ ಮಾಡ್ಕೋಬೋದು. ಏನಪ್ಪ ಅಂತಂದರೆ, ಈಗ ನಾವು ಹಸುವಿನ ಪಾಲು ಏನಿರುತ್ತೆ ಒಂದು ಉಂಡೆ, ಅದಕ್ಕೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳಿ, ಪರವಾಗಿಲ್ಲ. ಅಷ್ಟನ್ನು ನೀವು ತೆಗೆದುಕೊಂಡೋಗಿ ಶಿವನ ದೇವಸ್ಥಾನಕ್ಕೆ ಕೊಡಿ. ಅಲ್ಲಿ ಅವರು ಬಂದಿರೋ ಭಕ್ತಾದಿಗಳಿಗೆಲ್ಲ ಪ್ರಸಾದವನ್ನು ಹಂಚ್ತಾರೆ. ಅದು ಕೂಡ ನಿಮಗೆ ಒಳ್ಳೆಯದೇ ಆಗ್ತಾ ಹೋಗುತ್ತದೆ, ಒಳ್ಳೆ ಪರಿಹಾರನೇ ಸಿಗ್ತಾ ಹೋಗುತ್ತದೆ. ನೀವು ಏನು ಅಂದ್ಕೊಂಡಿರ್ತೀರೋ ಕೋರಿಕೆ ಖಂಡಿತ ಈಡೇರುತ್ತೆ. ಯಾಕಂದರೆ 16 ಸೋಮವಾರ ಪ್ರಸಾದ ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿರಬೇಕು. ಹಂಗೆ ಅಲ್ಲಿ ಭಕ್ತಾದಿಗಳು ಬಂದಾಗ ಪ್ರಸಾದ ಸೇವನೆ ಮಾಡಿದಾಗ ಅವ್ರು ನಿಮಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾರೆ. ನೋಡಪ್ಪ ಈ ಪ್ರಸಾದ ಸಿಕ್ತು ನಮಗೆ, ಒಳ್ಳೇದಾಗಲಿ ಅವರಿಗೆ ಅಂತ ಕೇಳ್ಕೊಳ್ತಾರೆ. ಹಂಗಾಗಿ ಈ ಒಂದು ಪರಿಹಾರ ಮಾಡ್ಕೋಬೋದು. ಆದರೆ ಹಸು ಕೊಡೋದು ಮರಿಬೇಡಿ. ಹಸು ಸಿಗದೆ ಹೋದಾಗ ಮಾತ್ರ ನೀವು ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೆಚ್ಚಿನ ವಿಚಾರಕ್ಕೋಸ್ಕರ ನೀವು ಇನ್ನೂ ಏನಾದರೂ ಗೊಂದಲವಿತ್ತು ಅಂದರೆ ನನಗೆ ಖಂಡಿತ ಮೆಸೇಜ್ ಮಾಡಿ. ನಾನು ಅದಕ್ಕೆ ಆದಷ್ಟು ಬೇಗ ನಿಮಗೆ ಪ್ರತಿಯೊಂದಕ್ಕೂ ಕೂಡ, ಇನ್ನೇ ನಮಗೆ ಸೋಮವಾರ ಅಂದರೆ ಎಷ್ಟು ವಾರಗಳಿಗೆ ಸಿಗುತ್ತೆ ಅಂತಂದರೆ ಮೇ 18ನೇ ತಾರೀಕು ನಮಗೆ ಪ್ರಾರಂಭವಾಗುತ್ತದೆ. ಮೇ 18, ಮೇ 25, ಜೂನ್ 1, ಜೂನ್ 8 4 ವಾರಗಳು ಸಿಗ್ತಾ ಹೋಗುತ್ತದೆ. ಹಾಗಾಗಿ ನಾನು ಆದಷ್ಟು ಮೇ 18ರ ಒಳಗೆ ನಿಮಗೆ ನಿಮ್ಮ ಅಷ್ಟೂ ಗೊಂದಲಗಳಿಗೂ ಕೂಡ ನಾನು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು 4 ವಾರಗಳು 4 ಶಿವಲಿಂಗವನ್ನು ನಾವು ಮಾಡ್ಕೊಳ್ಳೇಬೇಕು. ಇದೇ ರೀತಿಯೇ ನೀವು ಪೂಜೆ ಮಾಡ್ಕೋಬೇಕಾಗುತ್ತದೆ.
ನೋಡಿ ಈ ಅವಕಾಶವನ್ನು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂತಂದರೆ ನೋಡಿ ತುಂಬ ಜನ ಮೆಸೇಜ್ ಹಾಕ್ತೀರಿ ನಮಗೆ ಸಂತಾನ ಇಲ್ಲ ಅಂತೇಳಿ. ನೋಡಿ ಆ ಒಂದು ಅಪೇಕ್ಷೆ ಉಳ್ಳವಂಥವ್ರು, ಆಮೇಲೆ ಹೊಸದಾಗಿ ನೀವು ಕೆಲಸವನ್ನು ಹುಡುಕ್ತಾ ಇರ್ತೀರಿ ಅಥವಾ ಏನೋ ಒಂದು ಹೊಸದಾಗಿ ಉದ್ಯೋಗ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಯಾವುದೂ ಕೂಡ ಕೈಗೂಡ್ತಾ ಇರೋದಿಲ್ಲ, ತಲೆಗೆ ಅದು ಓಡ್ತಾನೆ ಇರೋದಿಲ್ಲ. ಆಮೇಲೆ ನಿಮ್ಗೊಂದು ಹಣಕಾಸಿನ ಸಮಸ್ಯೆನೇ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಮಕ್ಕಳದಾಗಿರ್ಬೋದು, ದೊಡ್ಡವ್ರದ್ದಾಗಿರ್ಬೋದು, ಎಲ್ಲ ಒಂದು ಸಮಸ್ಯೆಗಳಿಗೂ ಈ ಒಂದು 4 ವಾರಗಳಲ್ಲೇ ನಿಮಗೆ ಈ ಒಂದು ಪೂಜೆ ಮಾಡೋದ್ರಿಂದ ಸಿಗುತ್ತೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಯಾವುದೂ ಇಲ್ಲ, ಎಲ್ಲರೂ ಕೂಡ ಇದನ್ನು ಪೂಜೆ ಮಾಡ್ಬೋದು. ಆದರೆ ಗರ್ಭಿಣಿಯರು ಬಾಣಂತಿಯರು ಆದಷ್ಟು ಬೇಡ. ಇನ್ನು ಮಿಕ್ಕಿದರೆ ಎಲ್ಲರೂ ಕೂಡ ಈ ಒಂದು ಪೂಜೆನ ಮಾಡ್ಬೋದು. ಹಾಗೆಯೇ ಇವತ್ತಿನ ವಿಡಿಯೋ ಆದಷ್ಟು ಶೇರ್ ಮಾಡಿ, ತುಂಬ ಜನಕ್ಕೆ ಇದು ಉಪಯುಕ್ತವಾಗುತ್ತದೆ. ಥ್ಯಾಂಕ್ ಯು.